ಆಯ್ತಾಯ್ತು ಬಿಡಿ 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 ಸರ್ ಸಿಎಂ ಸರ್ 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 ಸ್ವಲ್ಪ ಸೈಡ್ ಬನ್ನಿ ಸರ್ ಸಿಎಂ ಸ್ವಲ್ಪ ಸೈಡ್ ಬನ್ನಿ ನೋಡ್ಬೇಡ್ರಿ ನಮಗೆ ಊರೆಲ್ಲ ಬರ್ತಾ ಇದೆ ನನ್ನ ಮೊಬೈಲಲ್ಲಿ ಕಟ್ ಮಾಡಿಬಿಟ್ಟೆ ಎಲ್ಲ ಬ್ಯಾಂಗ್ಳೂರು ಮಾತ್ರ ತೆಗ್ದಿದ್ದೆ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೆ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇನೆ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ಬಂದು ನೀವು ಒಳಗಡೆ ಹೋಗ್ಬಾರ್ದು ಅಂತ ಹೀಗೆ ಮಣ್ಣು ಹಾಕ್ತಾ ಇದ್ರಲ್ಲ, ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ರಾಘು ರಾಘು ಇವತ್ತು ಅನೇಕ ಕಡೆಗಳಲ್ಲಿ ಹೆವಿ ರೈನ್ ಆಗಿದೆ. ಗುಡುಗು, ಸಿಡ್ಲು, ಗಾಳಿ, ಆಲಿಕಲ್ಲು ಮಳೆ ಆಗಿದೆ. ಈ ಮಳೆಯಲ್ಲಿ ವ್ಯಾಪಾರ ಮಾಡ್ತಿದ್ದಂಥವರು ಮತ್ತು ಮಳೆಗೋಸ್ಕರ ನಿಂತಿದ್ದಂಥ ದಾರಿಲಿ ಹೋಗ್ತಾ ಇದ್ದವರು, ನಿಂತಿದ್ದಂಥವರು ಸುಮಾರು 7 ಜನ ಸತ್ತಿದ್ದಾರೆ. 7 7 ಜನ ಸತ್ತಿದ್ದಾರೆ. ಅದರಲ್ಲಿ 2 ಮಕ್ಕಳು 2 children out of 7 who died due to collapse of the compound wall. 7 people have died. 7 people have died. Out of them, 2 are child. 2 children, 5 adult people. ಒಟ್ಟು 7 ಜನ ಸತ್ತಿದ್ದಾರೆ. 7 ಜನ ಇಂಜೂರ್ಡ್ ಆಗಿದ್ದಾರೆ. 7 ಜನ ಇಂಜೂರ್ಡ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಎಲ್ಲರೂ ಕೂಡ 2 ಮಕ್ಕಳು ಅಂತ ಹೇಳಿದ್ನಲ್ರಿ. ಔಟ್ ಆಫ್ 7 ಸತ್ತವರಲ್ಲಿ 2 ಮಕ್ಕಳು, ಇನ್ನು 5 ಜನ ವಯಸ್ಕರು, 2 ಮಕ್ಕಳು, ಒಟ್ಟು 7 ಜನ ಸತ್ತಿರ್ತಕ್ಕಂಥವ್ರು. 7 ಜನ ಗಾಯಾಳುಗಳು.
ಸ್ವಲ್ಪ ಇರಾಯ ಇರ ಈ ಕಡೆ ನೋಡು, ಆ ಕಡೆ ಹಿಂದ್ಗಡೆ ತಿರುಗಿ ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ. ಏಳು ಜನ ಇಂಜೂರ್ಡ್, ಅವರೆಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ದೇ ಆರ್ ಆಲ್ ಔಟ್ ಆಫ್ ಡೇಂಜರ್. ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಡಾಕ್ಟ್ರಿಗೆ. ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಆ ಕಾಂಪೌಂಡ್ ವಾಲ್ ಯಾಕೆ ಬೀಳುತ್ತು ಅಂತಕ್ಕಂಥದ್ರ ಬಗ್ಗೆ ವಿಚಾರಣೆ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿಸ್ತೀನಿ, ತನಿಖೆ ಮಾಡಿಸ್ತೀನಿ. ಕಾಂಪೌಂಡ್ ವಾಲ್ ಯಾಕೆ ಬೀಳ್ತು, ಅದು ಶಿಥಿಲ ಆಗಿತ್ತಾ, ಶಿಥಿಲ ಆಗಿದ್ರೆ ಅದಕ್ಕೆ ಇಂಜಿನಿಯರ್ಗಳ ಜವಾಬ್ದಾರರ. ಯಾಕಂತಂದರೆ ಅಲ್ಲಿ ಕೆಲಸ ನಡೀತಾ ಇತ್ತು ಒಳಗಡೆ. ಯಾವ ಹಾಸ್ಪಿಟ್ಲ್ ಇದು, ಬೌರಿಂಗ್ ಹಾಸ್ಪಿಟ್ಲಲ್ಲಿ ಕೆಲಸ ನಡೀತಾ ಇತ್ತು. ಅವರು ಮಣ್ಣು ಸುರಿತಾ ಇದ್ರು ಇಲ್ಲಿ ಕಾಂಪೌಂಡ್ ವಾಲ್ಗೆ. ಆ ಕಾಂಪೌಂಡ್ ವಾಲು ಮಣ್ಣು ಸುರಿತಾ ಇದ್ದರಿಂದ ಆ ಪ್ರೆಷರಿಗೆ ಬಿದ್ದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಪ್ರೆಷರಿಂದ ಬಿದ್ದಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಂಜಿನಿಯರ್ ಕೇಳಿದೆ ನಾನು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಕೇಳಿದೆ ನಾನು, ನೀವು ಯಾಕೆ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತ ನೋಡ್ಕೊಂಡಿದ್ದೀರಾ ಇಲ್ವೋ ಅಂತಕ್ಕಂಥದ್ದಕ್ಕೆ. ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅಲೋ ಮಾಡಿದ್ದಾರೆ. ಆ ಬೀದಿ ಉದ್ದಕ್ಕೂ ಕೂಡ ಫುಟ್ಪಾತು ವ್ಯಾಪಾರಗಾರರಿದ್ದಾರೆ, ಬೀದಿ ವ್ಯಾಪಾರಗಾರರಿದ್ದಾರೆ. ಸೊ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತಕ್ಕಂಥದ್ದನ್ನು ಬೀದಿ ವ್ಯಾಪಾರಗಾರರು ಕಂಟಿನ್ಯೂಸ್ ಆಗಿ ವ್ಯಾಪಾರ ಮಾಡಬೇಕಾದ್ರೆ ಅದು ಶಿಥಿಲ ಆಗಿತ್ತಾ ಇಲ್ವಾ, ಅದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಸರಿಯಾಗಿತ್ತಾ ಇಲ್ವೋ ಅಂತ ನೋಡಬೇಕಲ್ಲ. ಆ ಇಂಜಿನಿಯರ್ಗಳು ತಪ್ಪಿದೆಯಾ ಇಲ್ವೋ ಅಂತಕ್ಕಂಥದ್ದನ್ನು ಎಂಕ್ವೈರಿ ಮಾಡಿಸ್ತೀವಿ. ಎಂಕ್ವೈರಿ ಮಾಡಿ ಕೂಡಲೇ ಅವ್ರ ಮೇಲೆ ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ಸತ್ತಿರತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿಗಳು ಪರಿಹಾರ ಕೊಡ್ತೀವಿ. ಸತ್ತವರಿಗೆ 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಬಿಕಾಸ್ ಪಾಪ ಭಾಳ ಬಡವರು ಸತ್ತೋಗಿರೋರು, ವ್ಯಾಪಾರಸ್ಥರು, ಬೀದಿ ವ್ಯಾಪಾರಗಾರರು, ದಾರಿ ಹೋಕರು ಇದ್ದರು. ಈಗ ಹೆಣ್ಮಕ್ಳು 2 ಮಕ್ಕಳು ಸತ್ತಿದಾವಲ್ಲ, ಅವರು ದಾರಿ ಹೋಕ್ರೆ ಅಲ್ಲಿ ಮಳೆಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಂತಿದ್ರು ಅಲ್ಲಿ.